ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶುಕ್ರವಾರದ ಪ್ರೇಮ ಕಾವ್ಯ ಸಂಚಿಕೆ ರೋಚಕ ತಿರುವಿನಲ್ಲೇ ತಿರುಗ್ತಾ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಎಪಿಸೋಡ್ ಅಂತೂ ತುಂಬ ಕ್ಯೂರಿಯಾಸಿಟಿ ಇದೆ. ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ತಡ ಮಾಡ್ದೇ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಎಪಿಸೋಡ್ನಲ್ಲಿ ಮಹಾದೇವ ಕಾವ್ಯನ PG ಮುಂದೆ ಒಂದು ರೂಮ್ ಮಾಡಿಬಿಟ್ಟು, ಅಮ್ಮ ನಾನಂತೂ ಇವಾಗ ಬಚಾವಾದೆ ನೋಡಮ್ಮಿ, ನಾನು ನಿನ್ನಿಂದ ಶಾಶ್ವತವಾಗಿ ದೂರನೇ ಆಗ್ಬಿಡ್ತೀನಿ ನೀನು ಓದಕ್ಕೆ ಹೋದ್ಮೇಲೆ ಅನ್ಕೋತಾ ಇದ್ದೆ. ಆದರೆ ಹಂಗಾಗಲಿಲ್ಲ, ಭಗವಂತ ಹಂಗೆ ಮಾಡಲಿಲ್ಲ. ಈಗ ನಿನ್ನನ್ನು ಡೈಲಿ ನನ್ನ ಕಣ್ಮುಂದೆನೇ ನೋಡ್ಬೋದು, ಆ ಥರ ಈ ರೂಮಲ್ಲಿದ್ದೀನಿ ನಾನು. ನೀನು ಓದಿ ಮುಗಿಯೋ ತನಕ ನೀನು ಬೆನ್ನಿಂದೆ ನಿನಗೆ ಗೊತ್ತಿಲ್ಲದಂಗೆ ಕಾವಲಾಗಿ ನಾನು ನಿನ್ನನ್ನು ನೋಡ್ಕೊತೀನಮ್ಮಿ ಅಂತ ಹೇಳಿ ಅವಳು ಓದ್ತಾ ಇರ್ತಾಳೆ ಅವಳ ರೂಮಲ್ಲಿ. ಅದು ಕಾಣಿಸ್ತಾ ಇರುತ್ತೆ ಇವ್ನು ರೂಮಲ್ಲಿ ನಿಂತ್ಕೊಂಡು ನೋಡ್ತಿದ್ದಾಗ. ಅವಳಿಗೆ ದೃಷ್ಟಿ ತಕ್ಕೊಂಡು ಸುಮ್ಮನೆ ಆಗ್ತಾನೆ ಮಹಾದೇವ. ಮತ್ತಿಲ್ಲಿ ಸ್ನೇಹ ಅವನ್ನ ಮತ್ತೆ ನೋಡಬೇಕು, ಡ್ಯಾಡಿ ಕರ್ಕೊಂಡು ನಡೀರಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಧನ್ರಾಜ್ ಅವ್ರ ಅತ್ತೆ ನೋಡೋದಕ್ಕೆ ಕರ್ಕೊಂಬರ್ತಾನೆ. ಅವ್ನು ಗುಹೆ ಥರ ಇರುತ್ತೆ. ಅಲ್ಲಿಗೆ ಬಂದಾಗ ಸ್ನೇಹ ಕೇಳ್ತಿದ್ದಾಳೆ, ಏನು ಡ್ಯಾಡಿ ನೀವು ಇಲ್ಲೂ ಕರ್ಕೊಂಬಂದಿದ್ದೀರಾ ಅತ್ತೆ ನೋಡಬೇಕು ಅಂದರೆ ಅಂತ ಹೇಳ್ತಾಳೆ. ಆಗ ಧನ್ರಾಜ್ ಇದ್ದವರು, ನಿಮ್ಮ ಅತ್ತೆ ಅಂದರೆ ಸುಮ್ಮನೆನಾ, ಅವಳೆಲ್ಲನೂ ಒಂಥರ ಹಠದಿಂದ ಛಲದಿಂದ ಸದ್ಸೋಳಂತವಳು, ಇಲ್ಲಿದ್ದಾಳೆ ಅಂತಂದರೆ ಅವಳು ಯಾರಿಗೋ ಒಬ್ರಿಗೆ ಸೇಡ್ ತೀರ್ಸ್ಕೊಳ್ಳೋಕ್ಕೆ ಅಲ್ಲಿಗೆ ಬಂದಿರ್ತಾಳೆ, ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಅವ್ರ ಅತ್ತೆ ಬೇರೆ ಯಾರೂ ಅಲ್ಲ, ದಾಮಿನಿನೇ ಆಗಿರ್ತಾಳೆ. ಇವ್ರ ಮನೆಗೆ ಬಂದಿರ್ತಾಳಲ್ಲ ಒಂದು ಮಹಿಳೆ ದಾಮಿನಿ, ಆ ದಾಮಿನಿನೇ ಇವ್ರ ಅತ್ತೆ. ಆಗ ಅವರಪ್ಪ ಹೇಳ್ತಾ ಇದ್ದಾರೆ, ನೋಡು ನಿಮ್ಮತ್ತೆ ಇಲ್ಲಿದ್ದಾರೆ ನೋಡು, ನಿಮ್ಮತ್ತೆ ಅಂದರೆ ಸಾಮಾನ್ಯನ, ಈ ದಾಮಿನಿ ಏನು ಬೇಕಾದರೂ ಸಾಧಿಸ್ತಾಳೆ ಅಂತವಳು, ನಿನ್ನನ್ನು ಸೇವ್ ಮಾಡೇ ಮಾಡ್ತಾಳೆ ಅಂತ ಹೇಳಿ ಮಗಳಿಗೆ ಹೇಳ್ತಾ ಇದ್ದಾನೆ. ಮತ್ತು ದಾಮಿನಿ ಇಲ್ಲಿ ವಾಣಿಯವ್ರ ತಂದೆನ ಕಟ್ಟಾಕ್ಬಿಟ್ಟು ಅವ್ನ ಕೈಯೆಲ್ಲ ಕಟ್ಟಾಕ್ಬಿಟ್ಟು ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದಾಳೆ. ಅದನ್ನು ನೋಡಿದಂಥ ಸ್ನೇಹ ಕೇಳ್ತಾ ಇದ್ದಾಳೆ, ಡ್ಯಾಡಿ ಇದು ವಾಣಿಯವ್ರ ತಂದೆ ಅಲ್ವಾ ಅಂತ. ಆಗ ಅವರಪ್ಪ ಹೇಳ್ತಾ ಇದ್ದಾರೆ, ಹೌದು ವಾಣಿಯವ್ರ ತಂದೆನೇ, ಇವನೆಂಥ ಕೆಲಸ ಮಾಡ್ತಾನೆ ಅಂತ ಅವಳಿಗೆ ಗೊತ್ತಿರುತ್ತೆ, ಅದಕ್ಕೆ ನಿಮ್ಮತ್ತೆ ಈ ಥರ ಅವನಿಗೆ ಶಿಕ್ಷೆ ಕೊಡ್ತಾ ಇರೋದು ಅಂತ ಹೇಳ್ತಾಳೆ. ಅಲ್ಲಿ ದಾಮಿನಿ ಅವರ ವಾಣಿಯವ್ರ ತಂದೆಗೆ ಬೈತಾ ಇದ್ದಾಳೆ, ಏನು ನಿನ್ನ ಮಗಳು ರಾಮ್ ಪ್ರೇಮನ್ ಜೊತೆ ಸೇರಿಕೊಂಡು ನನ್ನ ಮಗಳಂತಿರೋ ನನ್ನ ಸೊಸೆ ಸ್ನೇಹಿನ್ಗೆ ಜೈಲಿಗೆ ಕಳಿಸ್ತಾರಾ? ನಿನ್ನ ಮಗಳಿಗೆ ಹೇಳು ಹುಷಾರು, ಇನ್ನೊಂದ್ಸಲಿ ನನ್ನ ವಿಷಯಕ್ಕಾಗಲಿ ನನ್ನ ಕಡೆಯವ್ರ ವಿಷಯಕ್ಕಾಗಲಿ ಬಂದರೆ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ನೀನಾದ್ರೂ ಅಷ್ಟೇ, ಇನ್ನೊಂದ್ಸಲಿ ನಿಮ್ಮ ಮಗಳಿಗೆ ಬುದ್ಧಿ ಹೇಳ್ಕೊಂಡಿಲ್ಲ ಅಂತಂದರೆ ನೀನು ಅಷ್ಟೇ, ನಿನ್ನ ಜೀವ ನಿಂದಾಗಿರಲ್ಲ, ನಿನ್ನ ಜೀವ ನಂದಾಗಿರುತ್ತೆ, ಹುಷಾರ್ ಅಂತ ಹೇಳ್ತಾಳೆ. ಆಗ ವಾಣಿ ತಂದೆ ಹೇಳ್ತಾ ಇದ್ದಾರೆ, ಇಲ್ಲ ಅಮ್ಮ ಬಿಟ್ಬಿಡಮ್ಮ, ನನ್ನನ್ನು ನೀನು ಇಲ್ಲಿ ಕಟ್ಟಾಕಿದ್ದೆ ಅಂತ ನಾನು ಯಾರಿಗೂ ಹೇಳಲ್ಲ, ಇಲ್ಲಿಂದ ಬಿಟ್ಬಿಡು, ನಾನು ನನ್ನ ಮಗಳನ್ನ ನೋಡ್ಕೊತೀನಿ, ಅವ್ರ ವಿಷಯಕ್ಕೆ ಹೋಗ್ದಂಗೆ ರಾಮ್ ಪ್ರೇಮ್ ಜೊತೆ ಹೋಗ್ದಂಗೆ ನಾನು ನೋಡ್ಕೊತೀನಿ, ನೀನು ಇಲ್ಲಿ ಕಟ್ಟಾಕಿದ ವಿಷಯನೂ ಕೂಡ ನಾನು ಯಾರಿಗೂ ಹೇಳಲ್ಲ, ಆಚೆ ಹೋಗಿ ನನ್ನನ್ನು ಬಿಟ್ಬಿಡು ಅಂತ ಹೇಳ್ತಾನೆ. ಆಗ ದಾಮಿನಿ ಇದ್ದವಳು, ಏನು ಆಚೆ ಹೋಗಿ ನಾನು ಹೇಳಬೇಡ ಅಂತ ಹೇಳೋದು, ನಾನು ಕಟ್ಟಾಕಿದ ವಿಷಯ ಹೇಳ್ತೀಯಾ, ಹೇಳ್ಕೊ, ನಿನಗೆ ಧೈರ್ಯ ಇದ್ದರೆ, ನೀನು ಹೇಳಿದ ಕ್ಷಣನೇ ನಿನ್ನ ಜೀವ ನಿಂದಾಗಿರಲ್ಲ, ಹುಷಾರ್, ಅಷ್ಟರಲ್ಲಿ ನನ್ನಾಗಲೇ ಎತ್ತಂಗಡಿ ಮಾಡಿ ಕಳಿಸ್ಬಿಟ್ಟಿರ್ತೀನಿ ಸ್ವರ್ಗಕ್ಕೆ. ನಿನ್ನ ಮಗಳು ಇನ್ನೊಂದ್ಸಲಿ ರಾಮ್ ಪ್ರೇಮನ ವಿಷಯವಾಗಿ ನನ್ನ ಸೊಸೆಗೆ ಏನಾದರೂ ಶಿಕ್ಷೆ ಕೊಡೋಕೆ ಬಂದ್ಲೋ ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ಹುಷಾರ್, ಇಲ್ಲಿಂದ ಓಡ್ತಾರಲ್ಲೇ ಅಂತ ಹೇಳ್ತಾಳೆ. ಕೈ ಬಿಚ್ಬಿಟ್ಟು ಯಪ್ಪ ಓಡೋಗ್ತಾನೆ ವಾಣಿ ತಂದೆ. ಆಗ ದಾಮಿನಿ ಸ್ನೇಹಿಂಗೆ ಹೇಳ್ತಾ ಇದ್ದಾಳೆ, ಇದಿಷ್ಟು ಟ್ರಯಲ್ ಸ್ನೇಹ ಅಷ್ಟೇ, ಇನ್ನು ಫಿಲ್ಮು ಬಾಕಿ ಇದೆ ಅಂತ ಹೇಳ್ತಾಳೆ. ಆಗ ಸ್ನೇಹ ದಾಮಿನಿ ಕಾಲಿಗೆ ಬಿದ್ದುಬಿಟ್ಟು, ಅತ್ತೆ ಇಷ್ಟು ದಿನ ನಾನು ನಿನ್ನ ಬರೀ ಅತ್ತೆ ಅಂತ ಅಂದ್ಕೊಂಡೆ, ಈಗ ಗೊತ್ತಾಯಿತು ನಮ್ಮ ಕೈಲಿ ಆಗದೆ ಹೋಗಿರೋದನ್ನು ನೀವು ಎಷ್ಟು ಚೆನ್ನಾಗಿ ಸಾಧಿಸ್ತಾ ಇದ್ದೀರಾ ಅಂತ, ಥ್ಯಾಂಕ್ ಯು ಸೋ ಮಚ್ ಅತ್ತೆ, ನಿಮ್ಮ ಈ ಧೈರ್ಯ ನೋಡಿ ನಾನು ನಿಮಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ಅತ್ತೆ ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದವಳು, ಬರೀ ಧೈರ್ಯ ಇದ್ದರೆ ಸಾಲದು, ಚಾಣಾಕ್ಷತನೂ ಇರಬೇಕು, ನೀವಿಬ್ಬರು ಇಷ್ಟು ದಿನ ಇಬ್ಬರು ಸೇರಿ ಕೂಡ ರಾಮ್ ಮತ್ತು ಪ್ರೇಮನ ಎದುರಿಸೋಕ್ಕಾಗಲಿಲ್ಲ, ನೀವಿಬ್ಬರು ಸುಮ್ಮನೆ ಲಾ ಓಡ್ಕೊಂಡು ಅವಳ ಜೊತೆ ಬೇಡದೆ ಹೋಗಿರೋ ಥರ ಐಡಿಯಾ ಓಡಿಸಿದ್ರಿ, ನಿಮಗೋಸ್ಕರ ನಾನು ಈ ಅಖಾಡಕ್ಕೆ ಇಳಿಬೇಕಾಗೈತಿ. ಈ ದಾಮಿನಿ ಅಖಾಡಕ್ಕೆ ಇಳಿದ್ಮೇಲೆ ಆ ರಾಮ್ ಪ್ರೇಮ ಇಬ್ಬರು ಕೂಡ ಹೆಂಗೆ ಅವರಿಬ್ಬರನ್ನು ಕಲಾಸ್ ಮಾಡಬೇಕಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಆಗ ಸ್ನೇಹ ಇದ್ದವಳು, ಅತ್ತೆ ನಿಮ್ಗಿನ್ನೂ ಗೊತ್ತಿಲ್ಲ ಅತ್ತೆ, ಆ ಮನೆಯವರು ಒಂಥರ ಜೇನುಳ ಇದ್ದಂಗೆ, ಯಾವುದಾದ್ರೂ ತೊಂದರೆ ಅಂದರೆ ಎಲ್ಲ ಮುತ್ತಾಕೊಂಡ್ಬಿಡ್ತಾರೆ ಹಂಗೇನೆ ಅಂತ ಹೇಳ್ತಾಳೆ. ಆವಾಗ ಧನ್ರಾಜ್ ಹೇಳ್ತಾ ಇದ್ದಾರೆ, ಅಯ್ಯೋ ಸ್ನೇಹ ನಿನಗೆ ಗೊತ್ತಿಲ್ಲ ಅಮ್ಮ, ಆ ಮನೆ ಜೇನು ಥರ ಇದ್ದಿದ್ದ ಮನೆ ಜೇನು ಗೂಡಿಗೆ ಕೈ ಹಾಕಿ ಮತ್ತೆ ಜೇನು ಗೂಡನ್ನೇ ಛಿದ್ರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ಸ್ನೇಹ, ಏನು ಹೇಳ್ತಾ ಇದ್ದೀರಾ ಡ್ಯಾಡ್, ನಂಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾಳೆ. ಆಗ ಧನ್ರಾಜ್ ಹೇಳ್ತಾ ಇದ್ದಾರೆ, ಆ ರಾಮ್ ಮತ್ತು ಪ್ರೇಮ ಮನೆ ಬಿಟ್ಟು ಹೋಗಂಗೆ ಮಾಡಿದ್ದು ನಿಮ್ಮ ಅತ್ತೆನೇ, ಮತ್ತು ಇಲ್ಲಿ ಕಾವ್ಯ ಮನೆ ಬಿಟ್ಟು ಹೋದ್ಲು ಅಂತ ಹೇಳಿ ಮಹಾದೇವನ ಮನೆಯಿಂದ ಆಚೆ ಹಾಕಂಗೆ ಮಾಡಿದ್ದು ಕೂಡ ನಿಮ್ಮ ಅತ್ತೆನೇ, ಪ್ರತಿಯೊಂದಕ್ಕೂ ಅಲ್ಲೆಲ್ಲ ಮನೆ ಛಿದ್ರ ಆಗೋದಕ್ಕೆ ಕಾರಣನೇ ನಿಮ್ಮ ಅತ್ತೆ ಅಂತ ಹೇಳ್ತಾರೆ. ಆಗ ಸ್ನೇಹ, ಏನು ಹೇಳ್ತಾ ಇದ್ದೀರಾ ಡ್ಯಾಡ್, ಅತ್ತೆ ನೀವು ನಿಜವಾಗ್ಲೂ ಗ್ರೇಟ್ ಅತ್ತೆ, ನಾನು ನಿಮ್ಮ ಹತ್ರ ವಿದ್ಯೆ ಕಲಿಬೇಕು, ಈ ಥರ ಎಲ್ಲ ಕಲ್ತ್ರೆ ನಾವು ಬಚಾವಾಗೋಕ್ಕಾಗೋದು ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದವಳು, ಈ ವಿದ್ಯೆ ಏನು ದೊಡ್ಡ ವಿದ್ಯೆ ಅಲ್ಲ ಸ್ನೇಹ, ನೀನು ಇದನ್ನು ಕಲಿಬೇಕು, ಏನು ಅಂತಂದರೆ ಎಲ್ಲಿ ಯಾರಿಗೂ ಅನುಮಾನ ಬರ್ದಂಗೆ ಎಲ್ಲಿ ಬೀಜ ಇಕ್ಕಬೇಕು ಸಂಬಂಧಗಳ ಮಧ್ಯೆ ಅನ್ನೋದನ್ನು ಕಲ್ತ್ಕೊಂಡ್ರೆ ನಾವು ಈ ಜೀವನದಲ್ಲಿ ಸಕ್ಸಸ್ ಆಗ್ತೀವಿ ಸ್ನೇಹ. ಈ ದಾಮಿನಿಯ ಮನೆಗೆ ಕಾಲಿಟ್ಟಿದ್ದೇ ಒಂಥರ ವಿಚಿತ್ರವಾಗಿ.
ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀನಿ ನಾನು ಮನೆಗೆ ಎಂಟ್ರಿ ಕೊಟ್ಟಿದ್ದು. ಈ ಮಾಸ್ಟರ್ ಪ್ಲಾನಲ್ಲಿ ಮೊದಲನೇ ಬಕ್ರಾನೇ ರಾಮ್ನ ನಾನು ಹೇಗೆ ಬಕ್ರ ಮಾಡಬೇಕು, ಅವ್ನು ಈಸಿಯಾಗಿ ಬಕ್ರ ಆಗ್ತಾನೆ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ನಾನು ಆವತ್ತಿನ ದಿನ ಅವ್ನ ಕಾರ್ಗೆ ಆಕ್ಸಿಡೆಂಟ್ ಆಗೋ ಥರ ಹೋಗಿ ಮೆಲ್ಲಗೆ ನಾನೇ ಹೋಗಿ ಬಿದ್ದೆ. ಅವ್ನು ಅದನ್ನು ನೋಡಿ ಸಿಂಪತಿಗೋಸ್ಕರ ಮನೆಗೆ ಕರ್ಕೊಂಬಂದು ಮನೆಯವ್ರನ್ನೆಲ್ಲ ಹಿಂಗೆ ಮನೇಲಿರ್ತಾರೆ ಅಂತ ಹೇಳ್ದೆ. ಅದಾದ ನಂತರ ನನ್ನ ನೆಕ್ಸ್ಟ್ ಟಾರ್ಗೆಟ್ ಆ ಮನೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಂಥ ಕಲ್ಯಾಣಿನ ಇಂಪ್ರೆಸ್ ಮಾಡಬೇಕಾಗಿತ್ತು. ಸೊ ಹಂಗಾಗಿ ನಾನು ಶ್ರೀನಿವಾಸ್ ಹೆಂಡ್ತಿ ಅಂತ ನಾಟಕ ಆಡಬೇಕಾಗಿತ್ತು. ಅದೇ ಥರ ಶ್ರೀನಿವಾಸ್ ಹೆಂಡ್ತಿ ಅಂತ ನಾಟಕ ಆಡೋದಕ್ಕೆ ಒಂಥರ ಫಿಲ್ಮ್ ಸ್ಟೈಲಲ್ಲೇ ನಾನು ಪ್ಲ್ಯಾನ್ ಮಾಡಿದೆ. ಪ್ಲ್ಯಾನ್ ಮಾಡಿ ನಾನು ಸಕ್ಸಸ್ ಆದಮೇಲೆ ಅವಳು ಈ ಮನೆ ಸೊಸೆ, ಇವಳಿಗೂ ಕೂಡ ಈ ಮನೆಯಲ್ಲಿ ಹಕ್ಕಿದೆ ಅಂತ ಎಲ್ಲರ ಮುಂದೆ ಹೇಳಿದ್ಲು. ಅದಾದ ನಂತರ ನನ್ನ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದೆ ರಾಮ್ ಮತ್ತು ಪ್ರೇಮನ್ನ ಆ ಮನೆ ಬಿಟ್ಟು ಓಡಿಸ್ಬೇಕು ಅಂತ. ಹಂಗಾಗಿ ಪ್ರೇಮನ್ಗೆ ನಾನು ಸುಳ್ಳು ಹೇಳಿ ನಿನ್ನ ಮಹೇಶ್ವರಿ ಮನೆಯಿಂದ ಆಚೆ ಹಾಕಬೇಕು, ಏನೋ ಸತ್ಯ ಹೇಳಿ ಅಂತ ಹೇಳಿ ಮಾತಾಡ್ತಾ ಇದ್ದಾಳಮ್ಮ ಅಂತ ಹೇಳಿದೆ. ಆಗ ಪ್ರೇಮ ಎಲ್ಲ ನನ್ನ ಹತ್ರ ಸತ್ಯ ಒಪ್ಕೊಂಡ್ಳು. ಅದಾದ ನಂತರ ನಾನು ಪ್ರೇಮನ ಡೈರಿನಲ್ಲಿ ನಾನೇ ಕತೆ ಬರೆದು ಮಹೇಶ್ವರಿಗೆ ಸಿಗೋ ಥರ ಫೋನ್ ಮಾಡಿ ಹೇಳಿದೆ. ಆ ಮಹೇಶ್ವರಿಗೆ ಸಿಕ್ಕಿದ್ಮೇಲೆ ಡೈರಿ ಮನೆ ಬಿಟ್ಟು ಆಚೆ ಹೋಗಬೇಕು ಅಂತ ಕಲ್ಯಾಣಿಯವರು ಅವಳನ್ನ ಮನೆ ಬಿಟ್ಟು ಆಚೆ ಕಳಿಸಿದ್ರು ಪ್ರೇಮ್ ಮತ್ತು ರಾಮನ್ನ. ಅದಾದ ನಂತರ ಇಲ್ಲಿ ಕಾವ್ಯ ಮತ್ತು ಮಹಾದೇವನ ಮನೆಯಿಂದ ಆಚೆ ಹಾಕೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿ ಅವ್ರನ್ನೂ ಮನೆಯಿಂದ ಆಚೆ ಹಾಕ್ತೆ. ಹೀಗೆ ಒಬ್ಬೊಬ್ಬರಾಗಿನೂ ನಾನು ಮನೆಯಿಂದ ಆಚೆ ಹಾಕೊಂಬಂದೆ. ಇದಷ್ಟೇ ಅಲ್ಲ, ಇನ್ಮೇಲೆ ಅಸಲಿ ಆಟ ಶುರು ಆಗ್ತಾಯಿದೆ. ನೋಡಿ ಯಾವ ಥರ ಅಸಲಿ ಆಟ ಶುರು ಮಾಡ್ತೀನಿ ಅಂತ ಹೇಳಿ ಕೆಟ್ಟ ದೃಷ್ಟಿ ಹಾಕ್ಕೊಂಡು ಮಾತಾಡ್ತಿದ್ದಾಳೆ ದಾಮಿನಿ. ಅದನ್ನು ಕೇಳಿದಂಥ ಧನರಾಜು, ವಾವ್, ಗ್ರೇಟ್ ದಾಮಿನಿ, ನೀನು ನಮ್ಮ ಕೈಲಿ ಜೀವನ ಪರ್ಯಂತ ಇದ್ದರು ಈ ಥರ ಮಾಸ್ಟರ್ ಪ್ಲ್ಯಾನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೆಂಗೆ ಒಂದೊಂದಾಗ ಆ ಮನೆ ಕುಟುಂಬನೇ ಸರ್ವನಾಶ, ದೂರ ಚಿಲ್ಲ ಮಾಡಿಬಿಟ್ಟಿದ್ಯಾ, ತುಂಬ ಖುಷಿ ಆಗ್ತಾಯಿದೆ ಅಂತ ಹೇಳಿ ಕ್ಲಾಪ್ಸ್ ಮಾಡ್ತಾನೆ. ಇಲ್ಲಿ ಸ್ನೇಹ ಕೂಡ ಅತ್ತೆ ನಾನಂತೂ ನಿಮಗೆ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೀನಿ ಅತ್ತೆ, ಇನ್ನು ನೆಕ್ಸ್ಟ್ ಏನೇ ಇದ್ರೂ ರಾಮ್ ಮತ್ತು ಪ್ರೇಮ ಜೊತೆನಲ್ಲೂ ಇರಬಾರ್ದು, ಅವರಿಬ್ಬರನ್ನೂ ದೂರ ಮಾಡಬೇಕು ಅತ್ತೆ, ಆ ಥರ ಏನಾದರೂ ಪ್ಲ್ಯಾನ್ ಮಾಡೋಣ ಅತ್ತೆ ಅಂತ ಹೇಳಿ ಪ್ರೇಮ ಕೂಡ ಅವ್ರ ಅತ್ತೆಗೆ ಹೇಳ್ತಾ ಇದ್ದಾಳೆ. ಅದಕ್ಕೆ ದಾಮಿನಿ, ಓಕೆ ನಾನು ಇರಬೇಕಾದ್ರೆ ಯಾಕೆ ಚಿಂತೆ ಅಂತ ದಾಮಿನಿ ಹೇಳ್ತಿದ್ದಾಳೆ. ಮತ್ತಿಲ್ಲಿ ಪ್ರೇಮ ಕಷಾಯ ಮಾಡ್ತಾ ಇದ್ದಾಳೆ. ಅಲ್ಲಿಗೆ ರಾಮ್ ಬಂದುಬಿಟ್ಟು, ಯಾಕೆ ಪ್ರೇಮ ಇಷ್ಟೊತ್ತಲ್ಲಿ ಕಷಾಯ ಮಾಡ್ತಾ ಇದೆಯಲ್ಲ ಅಂತ ಕೇಳ್ತಾರೆ. ಆಗ ಪ್ರೇಮ ಇದ್ದಳು, ಅದು ರಾಮ್ ಅತ್ತೆಗೆ ಯಾಕೋ ತುಂಬ ದಿನದಿಂದ ಹುಷಾರಿಲ್ವಂತೆ, ಹಂಗಾಗಿ ಕಷಾಯ ಮಾಡ್ಕೊಂಡು ಹೋಗಿ ಕೊಟ್ಟರೆ ಹುಷಾರಾಗ್ತಾರೆ ಅಂದ್ಬಿಟ್ಟು ಕಷಾಯ ಮಾಡ್ತಾಯಿದ್ದೀನಿ ಅಂತ ಹೇಳಿ ಕಷಾಯ ಮಾಡಿಕೊಂಡು ಕಲ್ಯಾಣಿ ಮನೆಗೆ ತೊಗೊಂಬಂದು ಕಲ್ಯಾಣಿ ರೂಮಲ್ಲಿ ಅವಳು ಮಲಗಿರ್ತಾಳೆ. ಕಲ್ಯಾಣಿ ಅಲ್ಲಿ ಕಾಲ ಹತ್ರ ಇಟ್ಬಿಟ್ಟು ಅವಳು ಆಶೀರ್ವಾದ ತಗೊಳಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಕಲ್ಯಾಣಿ ಎಚ್ಚರ ಆಗಿಬಿಡ್ತಾಳೆ. ನೀನೇ ಕೆಳಗೆ ಬಂದಿದ್ಯಾ ಅಂತಾಳೆ. ಅಷ್ಟರಲ್ಲಿ ಪ್ರೇಮ ಶಾಕ್ ಆಗ್ತಾಳೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆಯ ಪ್ರೇಮ ಕಾವ್ಯ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.